ಹಾಯ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಅಜಿತ ಇದ್ದವನು ಭೂಮಿ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಸ್ಟೇಷನಲ್ಲಿ ಕೂಗಾಡ್ತಿರ್ತಾನೆ. ಅಲ್ಲ ಅವಳಿಗೆ ಏನು ಅಂದ್ಕೊಂಡಿದ್ದಾಳೆ, ನನ್ನ ಜೀವನದಲ್ಲಿ ಯಾಕೆ ಹಿಂಗೆ ಆಟ ಆಡ್ತಿದ್ದಾಳೆ ಏನೋ, ಯಾವ ಬಿಟ್ಟು ಹೋಗ್ತಾಳೋ ಏನೋ ಅಂತ ಅಂದ್ಬಿಟ್ಟು ತುಂಬಾ ಬೈತಿರ್ತಾನೆ. ಅವಾಗ ಸತ್ಯಣ್ಣ ಇದ್ದನು, ಇದೇನು ಅಜಿತ ಹೀಗೆ ಮಾಡ್ತಾ ಇದೆಯಾ, ಯಾರಿಗೆ ಬೈತಾ ಇದೆಯಾ ನೀನು, ಯಾರು ನಿನಗೆ ಮೋಸ ಮಾಡಿದ್ರು, ಯಾರು ನಿನ್ನ ಜೊತೆ ಇದ್ದರು ನಂಬಿಕೆ ದ್ರೋಹ ಮಾಡಿದ್ರು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅವಾಗ ನಾನಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅಯ್ಯೋ ನೀವು ಸತ್ಯವಂತರು ಅಂತ ಅಂದ್ಬಿಟ್ಟು ಅಜಿತ ಹೇಳ್ತಾನೆ. ಮತ್ತು ಇನ್ನು ಯಾರಿಗೆಲ್ಲ ಮಾಡೋಕ್ಕೆ ಸಾಧ್ಯ, ನಿನ್ನ ಜೊತೆಗಿದ್ದು ನಿನಗೆ ಯಾರು ಮೋಸ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಅಜಿತನ ಕೇಳಿದಾಗ ಅಜಿತ ಇದ್ದನು, ಇನ್ಯಾರು ಇರ್ತಾರಪ್ಪ, ನಿನ್ನ ತಂಗಿ ಇದ್ದಾಳಲ್ಲ ಅವಳೇ ನನಗೆ ಮೋಸ ಮಾಡ್ತಿರೋದು ಅಂದಾಗ, ಅಯ್ಯೋ ಸಾಹಿತ್ಯನಾ, ಅವಳ ಮೇಲೆಕ್ಕಪ್ಪ ಇಂಥ ಅಪವಾದ ಹೊಸ್ತೀಯ, ಅವಳು ಇನ್ನಿಲ್ಲ ಅಂತ ಅಂದ್ಬಿಟ್ಟು ಹೇಳಬೇಕಾದ್ರೆ, ಸತ್ಯಣ್ಣ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಮುದ್ದು ತಂಗಿ ಅಂತಿರಲ್ಲ ಅವಳು, ಓ ಭೂಮಿನಾ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾರೆ. ಅಲ್ಲ ಅಜಿತ, ನಿನಗೆ ಭೂಮಿ ಕಂಡ್ರೆ ಇಷ್ಟನೂ ಇಲ್ಲ ಅಂತೀಯ, ಅವಳ ಮೇಲೆ ಪ್ರೀತಿನೂ ಇಲ್ಲ ಅಂತೀಯ, ಮತ್ತೆ ಬಿಡು, ಅವಳು ಯಾವುದೋ ಒಂದು ನೆಪದ ಮೇಲೆ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾಳಲ್ಲ ಅಷ್ಟು ಸಾಕು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತನಿಗೆ ಸತ್ಯಣ್ಣ ಹೇಳ್ತಾನೆ. ಅಯ್ಯೋ ಸತ್ಯಣ್ಣ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವಳು ಏನು ಅಂತ ಬಂದ್ಲು ಅಂತ ಗೊತ್ತಿಲ್ಲ, ಅವಳೇ ನನ್ನ ಜೊತೆ ಇಟ್ಕೊಬೇಕು ಅಂತ ನನಗೇನು ಆಸೆ ಇಲ್ಲ, ಅವಳ ಹೇಗಾದರೂ ಮಾಡಿ ಮನೆಯಿಂದ ಹೊರ ಹಾಕಬೇಕು ಅನ್ನೋದು ನನ್ನ ಆಸೆ. ಆದರೆ ಏನು ಮಾಡ್ತೀರಾ, ಮನೆಯವರೆಲ್ಲ ಸೇರಿಕೊಂಡು ನನಗೆ ಕಾಟ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅದಕ್ಕೋಸ್ಕರ ಭೂಮಿನೇ ಈ ಥರ ಐಡಿಯಾ ಮಾಡಿದಾಳ್ತಾನೆ, ನೀನು ಖುಷಿ ಪಡು, ಅವಳು ಯಾವುದೋ ನೆಪದ ಮೇಲೆ ಮನೆಯಿಂದ ಆಚೆ ಹೋಗ್ತಾಳ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಸರಿ ಬಿಟ್ಟಾಕೊಳ್ಸೋ ವಿಚಾರನ, ನಡಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೊರಡ್ತಾರೆ. ಇಲ್ಲಿ ಭೂಮಿ ಹಾಗೆ ಇಲ್ಲಿ ಶ್ರವಣ ಹಾಗೆ ಲಚ್ಚಿ ಸೇರಿಕೊಂಡು, ಅಂದರೆ ಕಾನ್ಸ್ಟೇಬಲ್ ಹೋಗೋದಕ್ಕೆ ಏರ್ಪೋರ್ಟ್ ಮಾಡಬೇಕು, ಹಾಗೆ ಅವಳು ಟ್ರೈನಿಂಗ್ ಹೋಗಬೇಕು, ಅದಕ್ಕೆ ಏನೇನು ಬೇಕಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಟಿ ಶರ್ಟು ಒಂದು ಪ್ಯಾಂಟು ಹಾಗೆ ಅವಳಿಗೆ ಏನೇನೆಲ್ಲ ಯೂಸ್ ಮಾಡಬೇಕು ಆ ಥರ ಎಲ್ಲ ಮೆಟೀರಿಯಲ್ ಸಹಿತ ಅವಳಿಗೆ ತಂದಿರ್ತಾರೆ. ಅದನ್ನು ಭೂಮಿ ನೋಡಿ ತುಂಬಾ ಖುಷಿ ಪಡ್ತಿರ್ತಾಳೆ. ಆವಾಗ ಅದಕ್ಕೆ ನೀವು ಕಾನ್ಸ್ಟೇಬಲ್ ಆಗಬೇಕು, ಆದರೆ ಅದಕ್ಕೋಸ್ಕರ ಟ್ರೈನಿಂಗ್ ಎಲ್ಲ ಹೋಗಬೇಕಾಗುತ್ತೆ, ಹಾಗೆ ನೀವು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ದೇವಾನಿ ಅಮ್ಮನೂ ಸಹಿತ ಹೇಳಿದ್ರು. ಅದಕ್ಕೋಸ್ಕರ ಆ ಪ್ರಾಕ್ಟೀಸಿಗೋಸ್ಕರ ನಿಮಗೆ ಏನೇನು ಬೇಕೋ, ವಾಟ್ರ್ ಬಾಟ್ಲು ಅಥವಾ ಏನೇ ನಿಮಗೆಲ್ಲ ಬೇಕು ಎಲ್ಲದನ್ನು ಸಹಿತ ತಂದಿದ್ದೀನಿ ನೋಡಿ, ನಿಮಗೆ ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಹಾಗೆ ಶ್ರವಣನ ಸಹಿತ, ಹೌದಾ ಭೂಮಿ, ನೀನು ಬೆಂಗಳೂರಿಗೆ ಹೋಗ್ತೀಯ ಅನ್ನೋ ವಿಚಾರ ಗೊತ್ತಾಗಿ ನಿನಗಿದೆಲ್ಲ ಹೋಗಿ ಶಾಪಿಂಗ್ನ ಮಾಡ್ಕೊಂಬಂದ್ವಿ ನಾನು ಲಚ್ಚಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣನ ಸಹಿತ ಹೇಳ್ತಾನೆ. ಆದರೆ ಭೂಮಿ, ನಿನ್ನ ಹತ್ರ ನಾನು ಏನು ಹೇಳಬೇಕು ಅಂದರೆ, ನೀನು ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಆಸೆ ಇದೆ ಅಂದಲ್ಲ, ಅದು ನನಗೊಂಚೂರು ಇಷ್ಟ ಇಲ್ಲ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಅವಾಗ ಲಚ್ಚಿನ ಸಹಿತ, ಅಯ್ಯೋ ಮಾವ ಯಾಕೆ ಹೀಗೆ ಹೇಳಕ್ಕೆ ಹೋಗ್ತೀರಾ ಅಂದಾಗ, ಸುಮ್ಮನಿರು ಲಚ್ಚಿ ಪ್ಲೀಸ್, ಭೂಮಿ ಸ್ವಲ್ಪ ಅರ್ಥ ಮಾಡ್ಕೋದೇನೋ, ನೀನು ಅದಕ್ಕೆ ಹೋಗ್ತೀನಿ ಅಂದಾಗಿಂದ ನನ್ನ ಮನಸ್ಸು ತಳಮಳ ಅಂತಿದೆ, ಏನೋ ನೀನು ಹೋಗೋದು ಅದು ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳಬೇಕಾದ್ರೆ ಅಜಿತನೂ ಸಹಿತ ಅಲ್ಲಿಗೆ ಬರ್ತಾನೆ. ಅಜಿತ ಬಂದು ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾನೆ. ಹಾಗೆ ಭೂಮಿ ಇದ್ದಳು, ಅಯ್ಯೋ ಹೀಗಂದರೆ ಹೇಗೆ ಹೇಳಿ, ಇದೆಲ್ಲ ಆಸೆ ನನ್ನ ಅಪ್ಪ ನನ್ನ ಜೊತೆ ಇವಾಗಿಲ್ಲ, ಆದರೆ ನಮ್ಮ ಅಪ್ಪನ ಆಸೆ ನಾನು ನೆರವೇರಿಸಲೇಬೇಕಲ್ಲ, ನನ್ನ ತಂದೆ ಇಲ್ದವಳು ಗೊತ್ತು ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ಶ್ರವಣ ಇದ್ದನು, ಅಯ್ಯೋ ಭೂಮಿ ನನ್ನ ಮುಂದೆ ಎಂಥ ಮಾತಂದಲ್ಲ ನೀನು ಅಂದಾಗ, ಅಯ್ಯೋ ದೊಡ್ಡ ಸಾಹೇಬ್ರೆ ಆ ಥರ ಇಲ್ಲ ಅಂದಾಗ, ನೋಡು ಭೂಮಿ ನಾನು ಇರೋ ತನಕ ನಿನಗೆ ತಂದೆನೆಯ, ನಾನು ಯಾವಾಗಲೂ ನೀವು ನನ್ನ ಮಗಳಿದ್ದಂಗೆಯ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಅವಾಗ ಅಯ್ಯೋ ಅಪ್ಪ ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಸಹಿತ ಹೇಳ್ತಾಳೆ. ಅವಾಗ ಅಲ್ಲ ನೀನು ಟ್ರೈನಿಂಗಿಗೆ ಅಂದರೆ ಬೆಂಗಳೂರು ತನಕ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಯೋಚನೆ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜ್ಜಿ ಎಂಟ್ರಿ ಕೊಡ್ತಾರೆ. ಭೂಮಿ ಅಜಿತ ಬಾಯಿಲಿ, ಸಂಗೀತ ಇಲ್ಲಿ ನೋಡು, ಈ ಫೋಟೋ ಯಾಕೆ ಬಿದ್ದು ಹೊಡೆದೋಯ್ತು, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ತಂದು ಆ ಫೋಟೋನ ತೋರಿಸ್ತಾರೆ. ಅಂದರೆ ಅವತ್ತು ಅಜಿತ ಫೋಟೋನ ಹೊಡೆದಾಕಿರೋದನ್ನು ನೋಡಿ ಇಲ್ಲಿ ಸಂಗೀತನೂ ಸಹಿತ ಗಾಬರಿ ಆಗ್ತಾಳೆ. ಅಯ್ಯೋ ಅಜಿತ ಏನೋ ಇದು ಫೋಟೋ ಎಲ್ಲ ಹೊಡೆದೋಗಿದೆ ಯಾಕೋ ಅಂತ ಅಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಅಲ್ಲಿ ಇಟ್ಟಿದ್ವಿ, ಸ್ವಲ್ಪ ಕೈ ಜಾರಿ ಕೆಳಗಡೆ ಬಿದ್ದೋಯ್ತು, ಅದಕ್ಕೆ ಅದನ್ನು ಸರಿ ಮಾಡ್ಸೋಣ ಅಂತ ಹಾಗೆ ಸೈಡಿಗೆ ಇಟ್ಟಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಸುಳ್ಳನ್ನ ಹೇಳ್ತಾಳೆ. ಅವಾಗ ಸರಿ ಅದೇನಾರ ಆಗೋಗ್ಲಿ ಸತ್ಯ, ಫಸ್ಟ್ ಇದನ್ನು ಹೋಗಿ ಸರಿ ಮಾಡಿಸ್ಕೊಂಬ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯನ ಕೈಲಿ ಅಜ್ಜಿ ಫೋಟೋನ ಕೊಡ್ತಾರೆ. ಅವಾಗ ಸರಿ ಅಂತ ಅಂದ್ಬಿಟ್ಟು, ಅಂದರೆ ನೀವು ಈಗ ಬೆಂಗಳೂರಿಗೆ ಟ್ರೈನಿಂಗ್ ಹೋಗಬೇಕು ಅಂತಿದ್ದೀರಲ್ಲ, ಅದ್ರ ಬದಲು ಶ್ರಾವಣ್ ಮಾವನ ಜೊತೆಗೆ ನೀವು ಟ್ರೈನಿಂಗ್ನ ಕಲಿಬೋದಲ್ಲ, ಅವರಿಗೆಲ್ಲ ಅನುಭವ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಲಚ್ಚಿ ಹೇಳ್ತಾನೆ. ಅಷ್ಟೊತ್ತಿಗೆ ಸಂಗೀತನೂ ಸಹಿತ, ಅಯ್ಯೋ ಲಚ್ಚಿ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನೀನೇ ಹೇಳಿಬಿಟ್ಟೆ, ನಾನು ನಿಜವಾಗ್ಲೂ ಇವಾಗ ನಾನು ಹಾಗೆ ರಮಣ್ ಇಬ್ಬರು ಸಹಿತ ಅದನ್ನೇ ಯೋಚನೆ ಮಾಡ್ತಿದ್ದು, ನಮ್ಮ ಭೂಮಿನ ಯಾಕೆ ಅಷ್ಟು ದೂರ ಕಳಿಸೋದು, ನಮ್ಮ ಶ್ರವಣಿಗೆ ಎಲ್ಲ ಗೊತ್ತಲ್ಲ, ನಮ್ಮ ಶ್ರವಣ ಎಲ್ಲದನ್ನು ಕಲಿಸ್ತಾನೆ, ಅದಕ್ಕೋಸ್ಕರ ಭೂಮಿ ಅಲ್ಲಿ ಇಲ್ಲಿ ಹೋಗೋದೇ ಬೇಡ, ಅಂದರೆ ನನ್ನ ತಮ್ಮನ ಜೊತೆಗೆ ಇಟ್ಕೊಂಡು ಅವಳು ಕಾನ್ಸ್ಟೇಬಲ್ ಆಗೋದಕ್ಕೆ ಟ್ರೈನಿಂಗ್ ಏನು ಬೇಕು ಎಲ್ಲ ತೊಗೊಬೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತನ ಸಹಿತ ಅದೇ ರೀತಿ ಹೇಳ್ತಾಳೆ. ಇವಾಗ ಅಯ್ಯೋ ಹೌದಲ್ಲ, ಎಲ್ಲರಿಗೂ ಇಲ್ಲೇ ಅನುಕೂಲ ಆಗುತ್ತೆ ಭೂಮಿ, ನೀನು
ನಾವು ಹೇಳಿದ ಮಾತನ್ನ ಕೇಳು ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಭೂಮಿಗೆ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಅಜಿತಾ ಇದ್ದನು ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋದ್ಮೇಲೆ ಭೂಮಿನ ಸಹಿತ ಮಲ್ಗೋದಕ್ಕೆ ಹೋಗ್ತಾಳೆ. ಅವಾಗ ಅಜಿತಾ ಇದ್ದನು ಭೂಮಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಂದ್ಬಿಟ್ಟು ಭೂಮಿನ ಕರಿತಾನೆ. ಅವಾಗ ಹೇಳಿ ಸಾಹೇಬ್ರೆ ಏನು ಅಂದಾಗ, ಅಂದರೆ ನಿನ್ನಂತ ನಾನೊಂದು ಸಹಾಯ ಆಗಬೇಕು ಅಂದಾಗ, ಏನು ನಾನು ನಿಮಗೆ ಸಹಾಯ ಮಾಡಬೇಕಾ ಏನಂತದ್ದು ಅಂದಾಗ, ಪ್ಲೀಸ್ ಅರ್ಥ ಮಾಡ್ಕೊ, ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲ ಅಜಿತ ಕೇಳ್ತಾನೆ. ಅಯ್ಯೋ ಸಾಹೇಬ್ರೆ ನೀವೇನು ಹೀಗೆ ಥರ ಕೇಳ್ತಾ ಇದ್ದೀರಾ, ಅಯ್ಯೋ ನೀವು ಮೊದಲೇ ದೊಡ್ಡ ಸಾಹೇಬರು, ಹಾಗೆ ನೀವು ದೊಡ್ಡ ಸಾಹುಕಾರರು, ನಿಮಗೇನು ಒಂದು ಆರ್ಡ್ರ್ ಮಾಡಿದರೆ ಸಾಕು ಬಂದು ಕೈ ಕಟ್ಕೊಂಡು ಏನು ಮಾಡಬೇಕು ಸರ್ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನೀವು ನನ್ನ ಹತ್ರ ಸಹಾಯ ಕೇಳೋದ ಚಾನ್ಸೇ ಇಲ್ಲ ಬಿಡಿ, ಏನು ಹೇಳಿ ಅದು ಅಂದಾಗ, ಭೂಮಿ ಸ್ವಲ್ಪ ಅರ್ಥ ಮಾಡ್ಕೊ, ನಾನು ಬೇರೆಯವ್ರಿಗೆ ಊಟ ಮಾಡಿಸೋದಾಗಿದ್ದು ಬೇರೆ ಊಟಕ್ಕೆ ಮಾಡಿಸಿದ್ದೆ, ಅದು ಆಗಬೇಕಾಗಿದ್ದು ನಿನ್ನಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಅಂದರೆ ಅಜಿತಾ ಹೇಳ್ತಾನೆ. ಅವಾಗ ಅದು ಏನು ಹೇಳಿ ಅಂದಾಗ, ನಾಳೆ ಅಮ್ಮನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಹಾಗೆ ಅಂದರೆ ಶಾರದತ್ತಿಗೆ ಗುಂಡೇಟಿನ ಬಗ್ಗೆ ಡಾಕ್ಟ್ರು ಚೆಕಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮನೆಯವ್ರು ಯಾರಿಗೂ ಗೊತ್ತಿಲ್ಲದೇ ಶಾರದಮ್ಮನ ಸಹಿತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅದನ್ನು ನಿನ್ನ ಕೈಯಿಂದನೇ ಮಾಡಬೇಕು. ಅದು ಏನಿಗೆ ಹಾಗೆ ನಾವೆಲ್ಲರೂ ಸಹಿತ ಹೋಗೋದು ಮನೆಯವರಿಗೆಲ್ಲ ಡೌಟ್ ಬರುತ್ತೆ, ಏನಾದರೂ ಒಂದು ಪ್ಲ್ಯಾನ್ನ ಮಾಡಬೇಕಲ್ಲ, ಶಾರದಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಇದ್ದನು ಭೂಮಿಗೆ ಕೇಳ್ತಾನೆ. ಅವಾಗ ಭೂಮಿ ಇದ್ದಳು, ಅಯ್ಯೋ ಸಾಹೇಬ್ರೆ ಅದಕ್ಕೆ ಎಷ್ಟೊಂದು ಕಷ್ಟಪಡ್ತಿದ್ದೀರಾ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ. ಏನಂಥದ್ದು ಅಂತ ಅಂದ್ಬಿಟ್ಟು ಕೇಳಿದಾಗ, ನೋಡಿ ಸಾಹೇಬ್ರೆ ಇವಾಗ ನಾನು ಇರೋಕತ್ತಾಗಿಂದ ಶಾರದಮ್ಮ ನನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಾಯಿಲ್ಲ, ಊಟ ಮಾಡಿಸೋದಾಗಲಿ ಅವ್ರು ಮಲಗಿಸೋದಾಗಲಿ ಎಲ್ಲದು ನಾನೇ ಮಾಡ್ತೀನಿ. ಹಾಗೆ ಅತ್ತೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವ, ಆವಾಗ ನಮ್ಮ ಜೊತೆ ಶಾರದಮ್ಮನ ಕಳಿಸ್ಕೊಡಿ, ಆಚೆ ಒಂದು ರೌಂಡ್ ಹೋಗಿ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಜೊತೆ ಕರ್ಕೊಂಡು ಹೋಗೋಣ. ಆವಾಗ ಶಾರದತ್ತೆಗೂ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಬರೋಣ. ಅವಾಗ ನಾನು ಹೊರಟಿದ್ದೀನಿ ಅಂದರೆ ನೀವು ನನ್ನ ಜೊತೆ ಬರ್ತಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ. ಅವಾಗ ನಾವು ಇಬ್ಬರು ಸಹಿತ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೌದಲ್ಲ ಸರಿ, ಹೇಗಾದರೂ ಮಾಡಿ ಈ ಪ್ಲ್ಯಾನ್ ಯಾರಿಗೂ ಹಾಗೆ ಮನೆಯವ್ರಿಗೆ ಯಾಕೆ ಗೊತ್ತಾಗ್ಬಾರ್ದು, ಮನೆಯವರೆಲ್ಲ ಸಹಿತ ನಮ್ಮವರೇ ತಾನೆ ಅಂತ ಅಂದ್ಬಿಟ್ಟು ಭೂಮಿ ಇದೊಂದು ಕ್ವಶನ್ನ ಕೇಳ್ತಾಳೆ. ಅದೇನು ಅಂತ ಗೊತ್ತಿಲ್ಲ ನನಗೆ, ಎಲ್ಲರ ಮೇಲೂ ಒಂದೊಂದೊಂದು ಡೌಟ್ ಇದೆ, ಅಂದರೆ ನನ್ನ ಸಮಸ್ಯೆಗಳನ್ನ ನಾನು ಕ್ಲಿಯರ್ ಮಾಡ್ಕೊಬೇಕು, ಅದಕ್ಕೋಸ್ಕರ ಪ್ಲೀಸ್ ಇದನ್ನು ಸೀಕ್ರೆಟಾಗಿ ಇದನ್ನು ಬಗೆಹರಿಸಬೇಕು, ಅಂದರೆ ಶಾರದತ್ತಿ ಹಿಂದೆ ಏನೇನೆಲ್ಲ ಕೈವಾಡಿದೆ, ಯಾರು ಕೈವಾಡಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು, ಪ್ಲೀಸ್ ಇದಕ್ಕೆ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಇದ್ದನು ಭೂಮಿಗೆ ಕೇಳ್ತಾನೆ. ಅಯ್ಯೋ ಆಯಿತು ಸಾಹೇಬ್ರೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ, ನಡ್ರಿ ಹೋಗೋಣ ನಾಳೆ ಅಂತ ಅಂದ್ಬಿಟ್ಟು ಹೇಳಿ ಮಲ್ಗೋದಕ್ಕೆ ಹೋಗ್ತಾರೆ. ಅವಾಗ ಭೂಮಿ ಒಂದು ನಿಮಿಷ ನಿಂತ್ಕೋ ಅಂತ ಅಂದ್ಬಿಟ್ಟು ಅಜಿತಾ ಕರಿತಾನೆ. ಇಲ್ಲಿ ಸಾಹೇಬ್ರೆ ಏನಾಗಬೇಕಿತ್ತು ಅಂದಾಗ, ಇಲ್ಲ ಭೂಮಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ಯಾಕಂದರೆ ಅವತ್ತು ನನ್ನ ತಾಯಿಗೆ ಆ ಥರ ಆಗಿದ್ದಕ್ಕೆ ಕಾರಣ ನೀನೇ ಅಂತ ಅಂದ್ಬಿಟ್ಟು, ಏನಂದರೆ ನನ್ನ ತಾಯಿ ನನಗೆ ಏನೇ ಒಂದು ಬೇಕು ಅಂದ್ರೆ ನನ್ನ ತಾಯಿ, ಫಸ್ಟ್ ಆಫ್ ಆಲ್ ನನಗೆ ಏನೇ ಒಂದು ಯೋಚನೆ ಮಾಡೋಕೆ ಹೋದ್ರೆ ನನ್ನ ತಾಯಿಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರೆ ಅಂದರೆ ಅವ್ರು ನನಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಹಾಗೆ ಸಿಟ್ಟಲ್ಲಿ ನಾನು ಏನು ಮಾತಾಡೋದಕ್ಕೂ ಹೇಸೋದಿಲ್ಲ. ಅದಕ್ಕೋಸ್ಕರ ಅವತ್ತು ನನ್ನ ತಾಯಿಗೆ ಅಂದರೆ ಕೋಮ ಹೋಗೋದಕ್ಕೆ ನೀನೇ ಕಾರಣ ಅನ್ನೋ ಒಂದು ವಿಚಾರ ಗೊತ್ತಾಗಿದ್ದಕ್ಕೆ ನಾನು ನಿನಗೆ ಅಂದರೆ ನಿಮ್ಮ ತಾಯಿಗೆ ಹೇಗೆ ನಿಮ್ಮ ತಂದೆಗೆ ಚೀಪಾಗಿ ಮಾತಾಡಿಬಿಟ್ಟೆ, ತಪ್ಪಾಗಿ ಮಾತಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಕೇಳ್ತಾನೆ. ಅವಾಗ ಅಯ್ಯೋ ಬಿಡಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ, ಆದರೆ ನೀನು ಮಾಡಿರೋ ತಪ್ಪನ್ನ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ನಿನ್ನನ್ನು ಈ ಜನ್ಮದಲ್ಲೇ ಕ್ಷಮಿಸಲ್ಲ, ನಿನಗೆ ಯಾವುದಕ್ಕೂ ಕ್ಷಮೆ ಅನ್ನೋದೇ ಇಲ್ಲ, ನನ್ನ ಜೊತೆ ಇರೋದಕ್ಕೂ ನೀನು ಈ ನಾನು ಲಾಯಕ್ಕು ಅಂತ ಅಂದ್ಬಿಟ್ಟು ಮತ್ತೆ ಈ ಭೂಮಿಗೆ ಬೈತಾನೆ. ಅವಾಗ ಭೂಮಿ ಸಖತ್ ಬೇಜಾರು ಮಾಡ್ಕೊಂಡು, ಸಾಹೇಬ್ರೆ ಒಂದು ನಿಮಿಷ ನನ್ನ ಮಾತು ಕೇಳು ಅಂತ ಅಂದ್ಬಿಟ್ಟು ಭೂಮಿ ಹೇಳಕ್ಕೆ ಹೋಗ್ತಾಳೆ. ನಿನ್ನ ಮಾತನ್ನ ನಾನು ಕೇಳೋದಕ್ಕೆ ಪುರ್ಸತ್ತಿಲ್ಲ, ಏನೋ ನಿನ್ನ ತಕ್ಕ ಕ್ಷಮೆ ಕೇಳಬೇಕು ಅನಿಸ್ತು ಕೇಳಿದೆ, ಆದರೆ ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಮಗನೇ ಅಲ್ಲ ನಾನು ಅಂತ ಅಂದ್ಬಿಟ್ಟು ಅಜಿತಾ ಅಲ್ಲಿಂದ ಹೋಗ್ತಾನೆ. ಭೂಮಿ ಇದ್ದಳು, ಈ ಸಾಹೇಬ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನಿಸುತ್ತೆ, ಸಾಹೇಬ್ರಿಗೆ ನನ್ನ ಮೇಲೆ ಕೋಪ ಹೋಗಿಲ್ಲ ಅಂತ ಅಂದ್ಬಿಟ್ಟು, ಬೇಡ ಸಾಕು ಇವ್ರ ಜೊತೆ ಇದ್ದ ಜೀವನ, ಇನ್ನೊಂದು ತಿಂಗಳು ನನಗೆ ಟೈಮ್ ಕೊಟ್ಟಿದ್ದಾರೆ, ಈ ತಿಂಗಳು ಕಳ್ಕೊಂಡು ನಾನು ಇಲ್ಲಿಂದ ಹೊರಡಬೇಕು ಅಂತ ಅಂದ್ಬಿಟ್ಟು ಭೂಮಿ ಇದ್ದಳು ಅಂದರೆ ಕ್ಯಾಲೆಂಡ್ರಿಗೆ ಇವತ್ತಿಂದ ನಾನು ದಿನನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಇಂಟು ಮಾರ್ಕ್ನ ಒಂದು ಡೇಟಿಗೆ ಹಾಕ್ತಾಳೆ. 30 ದಿವಸದಲ್ಲಿ ನಾನು ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಮಲ್ಕೊತಾರೆ. ಇನ್ನೇನು ಬೆಳಗ್ಗೆನೇ ಅಜಿತಾ ಅಂದರೆ ಎಕ್ಸಸೈಸ್ ಮಾಡ್ತಾ ಆಚೆ ಕಡೆ ಇರ್ತಾನೆ. ಅಲ್ಲಿಗೆ ಭೂಮಿ ಇದ್ದಳು ಅಂದರೆ ನಲ್ಲಿಕಾಯಿ ಜ್ಯೂಸನ್ನ ಮಾಡಿಕೊಂಡು, ಸಾಹೇಬ್ರೆ ನಲ್ಲಿಕಾಯಿ ಜ್ಯೂಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಖುಷಿಗೆ ಬರ್ತಾನೆ. ಅವಾಗ ಏಯ್ ನೀನೇನಕ್ಕೆ ಬಂದೆ ಅಂತ ಅಂದ್ಬಿಟ್ಟು ಪಲ್ಲವಿ ಅಕ್ಕ ಅಂತ ಅಂದ್ಬಿಟ್ಟು ಜೋರಾಗೆ ಕೂಗ್ತಾನೆ. ಅಷ್ಟೊತ್ತಿಗೆ ಪಲ್ಲವಿ ಅಕ್ಕ ಅಲ್ಲಿಗೆ ಬರ್ತಾರೆ. ಅವಾಗ ಹೇಳಿ ಅಜಿತಣ್ಣ ಅಂದಾಗ, ನನಗೊಂದು ನೇರಳೆ ಅಂದರೆ ನಲ್ಲಿಕಾಯಿ ಜ್ಯೂಸ್ ಮಾಡಿಕೊಡೋದಕ್ಕೆ ನಿನಗೇನು ಆಗಲ್ವಾ ಅಂದಾಗ, ಅಯ್ಯೋ ಸಾಹೇಬ್ರೆ ನಾನೇ ಮಾಡಿಕೊಡ್ತೀನಿ, ಆದರೆ ಸಂಗೀತ ಅತ್ತೆನೇ ಹೇಳಿದ್ದು ಭೂಮಿ ಕೈಲಿ ಕೊಟ್ಕೊಳ್ಸು, ಭೂಮಿ ಹೋಗಿ ಕೊಟ್ಟು ಬರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಪಲ್ಲವಿ ಏನು ಅಮ್ಮ ಹೇಳಿದ್ರೆ ಇದನ್ನೆಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅಜಿತ ಕೇಳ್ತಾನೆ. ಹೌದು ಅಂತ ಅಂದ್ಬಿಟ್ಟು ಹೇಳಿದಾಗ, ಸರಿ ಇದೇ ಫಸ್ಟು ಭೂಮಿ ನಾನು ಸುತ್ತಮುತ್ತ ಓಡಾಡ್ಕೊಡ್ದು, ನನಗೆ ಏನೇ ಮಾಡಿಕೊಡ್ದು, ಹಾಗೆ ಮನೇಲಿ ಯಾವುದೇ ಒಂದು ಕಡ್ಡಿನ ಸಹಿತ ಅವಳು ಎತ್ತಿಡೋ ಹಾಗಿಲ್ಲ, ಅವಳು ಒಂದು ಏನು ಕೆಲಸ ಮಾಡೋದಿಲ್ಲ, ಮನೆಯವ್ರು ಯಾರು ಕೇಳಿದ್ರೆ ಏನೋ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಕಾರಣ ಹೇಳಬೇಕೆ ಹೊತ್ತು ಅದನ್ನು ಬಿಟ್ಟು ಅವಳ ಕೈಯಿಂದ ಒಂದು ಕಡ್ಡಿನ ಸಹಿತ ನೀವು ಎತ್ತಿಡಿಸ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ನಾನು ಇದ್ದೀನಿ ಅಂದರೆ ನನ್ನ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು, ನನ್ನ ಹತ್ರ ಯಾವುದೇ ಕಾರಣಕ್ಕೂ ಸುಳಿಯೋ ಹಾಗಿಲ್ಲ, ಅದನ್ನು ಸ್ವಲ್ಪ ಅರ್ಥ ಮಾಡಿ ಹೇಳಿ ಅವರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ರಾಂಗಾಗಿ ಹೇಳ್ತಾನೆ. ಅಷ್ಟೊತ್ತಿಗೆ ಅದನ್ನು ಸಂಗೀತ ಕೇಳಿಸ್ಕೊಂಡೇ ಬಿಡ್ತಾಳೆ. ಸಂಗೀತ ಅಲ್ಲಿ ಬಂದ್ಬಿಟ್ಟು, ಅಜಿತಾ
ಏನು ಹೇಳ್ತಿದ್ದೀಯ ನೀನು? ಏಕೆ ನಿನ್ನ ಹೆಂಡತಿ ನಿನ್ನ ಹತ್ರ ಬರದೆ ಎಲ್ಲಿ ಹೋಗ್ತಾಳೆ? ಯಾಕೆ ಅವಳು ಮನೇಲಿ ಕೆಲಸ ಮಾಡಬಾರ್ದು? ಹಾಗೆ ನಿನ್ನ ಹತ್ರ ಯಾಕೆ ಬರಬಾರ್ದು ಅವಳು? ಹಾಗೆ ನಿನಗೇನು ಕೆಲಸ ಮಾಡಿಕೊಡು ಹೆಂಗೆ ಇರೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ಅಯ್ಯೋ ಮಾಮ್ ನಾನು ಏನು ಹೇಳಿ ಅಂತ ಅಂದ್ಬಿಟ್ಟು ಅಜಿತ ಯೋಚನೆ ಮಾಡೋದಕ್ಕೆ ಶುರುವಾಗ್ತಾನೆ. ಅಯ್ಯೋ ಅಮ್ಮ ಎಲ್ಲ ಕೇಳಿಸ್ಕೊಂಡ್ಬಿಟ್ರಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾದ್ರೆ ಶ್ರವಣ ಇದ್ದನು, ಅಯ್ಯೋ ಸಂಗೀತ ಅಕ್ಕ ಆ ಥರ ಅಲ್ಲ ಕಣಕ್ಕ, ಅಂದರೆ ಇವಾಗ ಭೂಮಿ ಕಾನ್ಸ್ಟೇಬಲ್ ಆಗಬೇಕು ಅಂತ ಇದ್ದಾಳ, ಅದಕ್ಕೆ ಟ್ರೈನಿಂಗ್ ತೊಗೊಬೇಕು, ಅದಕ್ಕೆ ಬೇಕಾಗಿರೋದೆಲ್ಲ ವ್ಯವಸ್ಥೆ ಅವಳು ಮಾಡ್ಕೊಬೇಕು, ಪದೇ ಪದೇ ಗಂಡನಿಂದ ಸುತ್ತಿರೋದು, ಗಂಡಗೆ ಅದು ಇದು ಮಾಡ್ಕೊಡೋದು, ಮನೆಯವ್ರು ಸೇವ್ ಮಾಡ್ಕೊತಿದ್ರೆ ಅದನ್ನು ಕಲಿಯೋದು ಯಾವಾಗ? ಅದಕ್ಕೋಸ್ಕರ ನನ್ನಿಂದ ಸ್ವಲ್ಪ ದೂರ ಇದ್ದು ಅವಳು ಎಲ್ಲ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೆಂಡತಿ ಮೇಲೆ ಇರೋ ಕಾಳಜಿಗೆ ಆ ಥರ ಹೇಳ್ತಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಅಯ್ಯೋ ಅಜಿತ ಅದೇನೋ ಆ ಥರ ಹೇಳ್ದ. ಅಯ್ಯೋ ಆದರೂ ಶ್ರವಣ ತನ್ನ ಗಂಡನ ಕೆಲಸ ಮಾಡಿದೆ ಬೇರೆಯವ್ರ ಕೈಲಿ ಎಲ್ಲ ಮಾಡ್ಸೋಕ್ಕಾಗುತ್ತೇನೋ, ತನ್ನ ಹೆಂಡತಿ ಅದವಳು ಗಂಡನ ಅಲ್ಪ ಸ್ವಲ್ಪನಾದರೂ ಕೆಲಸ ಮಾಡಬೇಕಪ್ಪ ಅಂತಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಅಯ್ಯೋ ಸ್ವಲ್ಪ ಅರ್ಥ ಮಾಡ್ಕೋ ಅಕ್ಕ, ಅಂದರೆ ಭೂಮಿಗೆ ಎಷ್ಟು ಫ್ರೀ ಕೊಡ್ತೀವೋ ಅಷ್ಟು ಬೇಗ ಅವಳು ಕಾನ್ಸ್ಟೇಬಲ್ ಆಗೋದಕ್ಕೆ ಹಾಗೆ ಟ್ರೈನಿಂಗ್ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಸರಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ, ಹಾಗೆ ಶಾರದಾ ಅತ್ತೆನೂ ಕರ್ಕೊಂಡು ಹೋಗ್ತೀನಿ ಶ್ರವಣ ಅಂದರೆ ದೊಡ್ಡ ಸಾಹೇಬ್ರೆ ಅಂತಾಳೆ. ಏನೋ ಶಾರದಾ ಕರ್ಕೊಂಡು ಹೋಗ್ತೀಯ ಯಾಕೆ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ತಾನೆ. ಅವಾಗ ಇಲ್ಲ ಸಾಹೇಬ್ರೆ ಎನಿ ಟೈಮು ಅಂದರೆ ಅಮ್ಮ ಮನೇಲೇ ಇರ್ತಾರೆ ಶಾರದಮ್ಮ, ಅದಕ್ಕೋಸ್ಕರ ಅವ್ರನ್ನ ಇವಾಗ ಸಂಗೀತ ಅತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಹಾಗೆ ಜೊತೆಗೆ ಕರ್ಕೊಂಡು ಹೋಗಿ ಬರ್ತೀವಿ, ಬನ್ನಿ ಸಾಹೇಬ್ರೆ ನೀವು ಹೋಗ್ಬರೋಣ ಅಂತ ಅಂದ್ಬಿಟ್ಟು ಅಜಿತಿಗೂ ಸಹಿತ ಕರ್ಕೊಂಡು ಹಾಗೆ ಶ್ರವಣ್ಣು ಹಾಗೆ ಲಚ್ಚಿ ಹಾಗೆ ಮನೆಯವರು ಎಲ್ಲ ಸಂಗೀತನ ಕರ್ಕೊಂಡು ಹೊರಡ್ತಾರೆ. ಇನ್ನೇನು ಹೊರಟು ಇಲ್ಲಿ ಸಂಗೀತನಿಗೆ ಚೆಕಪ್ಪಿಗೋಸ್ಕರ ಅಮ್ಮ ಕರ್ಕೊಂಡು ಹೋಗಿರ್ತಾರೆ, ಅಜಿತ ಕರ್ಕೊಂಡು ಹೋಗಿರ್ತಾನೆ. ಆದರೆ ಭೂಮಿ ಶಾರದಾ ಆಚೆ ಕಡೆನೇ ಕೂತಿರ್ತಾರೆ. ಆದರೆ ಶಾರದನಿಗೆ ಶೂಟ್ ಮಾಡಿರೋನು ಅಲ್ಲೇ ಅಡ್ಮಿಟ್ ಆಗಿರ್ತಾರೆ. ಅದನ್ನು ಶಾರದಾ ನೋಡಿಬಿಟ್ಟು ಅವನ ಹತ್ರ ಹೋಗಿ ಅವನ್ನ ಹಿಚ್ಕೋದಕ್ಕೋಸ್ಕರ ಮುಂದಾಗ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಸಹಿತ ಸೇರ್ತಾರೆ. ಅಜಿತನ ಕರೆದು ಅಜಿತನು ಸಹಿತ ಅಯ್ಯೋ ಅತ್ತೆ ಏನಾಯಿತು ಅಂದಾಗ ಶಾರದಾ ಎಲ್ಲ ಸತ್ಯವನ್ನು ಬಾಯ್ಬಿಡ್ತಾಳೆ. ಹಾಗೆ ತನ್ನ ನೆದೆ ಗುಂಡು ಹೊಡೆದಿದ್ದು ಇವನಿಂದ ಎಲ್ಲ ಸತ್ಯ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೈ ಸೊನ್ನೆ ಮಾಡಿ ಇಲ್ಲಿ ಶಾರದಾ ಎಲ್ಲ ಸತ್ಯವನ್ನು ಬಿಚ್ಚಿಡ್ತಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.